ಸೆಕೆಂಡ್ ಜನರೇಷನ್ ಇಂದ ಅಂದ್ರೆ ಮೊದಲ ಸಿನಿಮಾ ಯಾವುದು ಮಿಡಿಲ್ ಕ್ಲಾಸ್ ಸ್ಟೋರಿಗಳಿರುತ್ತೆ, ಶಿವಣ್ಣ ಆಗಲಿ, ಅಪ್ಪು ಸರ್ ಆಗಲಿ, ರಂಗನಾಗಲಿ. ಆ ನಂತರದ್ದು ಎಲ್ಲೋ ಒಂದ್ ಕಡೆ ಮಾಸ್ ಅನ್ನೋದು ಕೈ ಹಿಡಿಯುತ್ತೆ, ಅಪ್ಪು ಸರ್ಗಾಗ್ಲಿ ಶಿವಣ್ಣಗಾಗ್ಲಿ. ಸೊ ಅದೇ ತರ ಎಕ್ಕ ಕೂಡ ಆ ಮಟ್ಟಿಗೆ ಮಾಸ್ ಇರುತ್ತಾ? ಎಕ್ಕ ಅಂದ್ರೆ ಪಕ್ಕಾ ಮಾಸ್, 100% ಮಾಸ್. ನೀವು ಆಲ್ರೆಡಿ ಪೋಸ್ಟರ್ ನೋಡಿರ್ತೀರ, ಪಕ್ಕಾ ಮಾಸು. ಬಟ್ ತುಂಬಾ ಇಮೋಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ. ಬೇಸಿಕ್ಲಿ ಏನಂದ್ರೆ ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗ್ ಬದಲಾಯಿಸ್ಬೋದು ಅಥವಾ ಹೇಗ್ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಮಾಸ್ ಹುಡ್ಕೊಂಡ್ಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾ. ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದ್ರೆ ಮಕ್ಳು ಏನ್ ಮಾಡೋದು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನ್ ಹೊಸದಂದ್ರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟ್ ಅಲ್ಲಿ ಬರ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷನಲ್ ಆಸ್ಪೆಕ್ಟ್ಸ್ನ, ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಆ ಕಾಲದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ. ಆ್ಯಂಡ್ ಈ ಸಿನಿಮಾ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಹೆಜ್ಜೆದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದಾರೆ. ನಮ್ಮಮ್ಮ ಬಿಡಿ, ಅವರು ಇವಾಗ ಇಷ್ಟು ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಮ್ಮ ಅಮ್ಮನ ಕಾರಣ. ನಾನು ಊಟ ಕರೆಕ್ಟ್ ಟೈಮ್ ಏನಾದರೂ ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊತಾರೆ. ಎಲ್ಲೇ ಇದ್ರೂ ಫಸ್ಟ್ ಅವ್ರು ಫೋನ್ ಮಾಡಿ ಕೇಳಿದ್ರೆ ಮಗ ಊಟ ಮಾಡೋದ ಅಂತ. ಸೊ ಅಮ್ಮ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತು. ಏನಂದರೆ ನೀವು ಹೇಳ್ದಂಗೆ ಎಷ್ಟು ದುಡ್ಡಾದರೂ ಯಾರಾದರೂ ಹಾಕ್ಬೋದು. ಬಟ್ ಕಷ್ಟನೋ ಸುಖನೋ ಒಬ್ಬನೇ ಅನುಭವಿಸೋದು ಬಂದು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ.